ಡೈಲಾಗ್ ಡೆಲಿವರಿ ಕೊಡ್ತಾರೆ ಸರ್, ಖರಾಬಾಗಿ ಡೆಲಿವರಿ ಕೊಡ್ತಾರೆ ಸರ್. ಚೆನ್ನಾಗಿದೆಯಾ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಈ ವಿಡಿಯೋ ತುಂಬ ಕ್ರೇಜಿ ಆಗಿರುತ್ತೆ. ಯಾಕಂದರೆ ನಾವಿವತ್ತು ಒಬ್ರು ಸೆಲೆಬ್ರಿಟಿ ಬರ್ತಡೇಗೆ ಬಂದಿದ್ದೀವಿ. ಆ್ಯಂಡ್ ಆ ಸೆಲೆಬ್ರಿಟಿ ಬರ್ತಡೇಗೆ ನಮ್ಗೆ ಹೆಂಗೆ ಸಿಕ್ತು, ನಾವೇನು ಮಾಡೋಕ್ಕೆ ಬಂದಿದ್ದೀವಿ ಆ್ಯಂಡ್ ಹೆಂಗಿರುತ್ತೆ, ನಾನು ನಿಮ್ಗೆ ಎಲ್ಲನೂ ತೋರಿಸ್ಕೊಡ್ತೀನಿ. ವೀಡಿಯೋನ ಕೊನೆ ಗಂಟ ನೋಡಿ. ಆ್ಯಂಡ್ ಈ ವಿಡಿಯೋ ವಿಡಿಯೋ ನಡೀತಾ ಇರೋದು ಅಂತ ಇದ್ದೀನಿ. ಈ ಬರ್ತಡೇ ನಡೀತಿರೋದು ಕ್ಲಬ್ ಹೌಸಲ್ಲಿ ಗೈಸ್. ಅವರಿರೋ ಅಪಾರ್ಟ್ಮೆಂಟಲ್ಲೇ ಕ್ಲಬ್ ಹೌಸ್ ಇದೆ. ಸೊ ಅಲ್ಲೇ ಬರ್ತಡೇ ನಡೀತಿರೋದು. ಒಳಗಡೆ ಡೆಕೋರೇಷನ್ ಎಲ್ಲ ಆಗಿದೆ. ಆ್ಯಂಡ್ ಒಳ್ಳೆ ಸಿನಿಮಾಟಿಕ್ ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಕ್ಲಬ್ ಹೌಸ್ ಎಷ್ಟು ದೊಡ್ಡದೈತೆ ಅಂದರೆ ಒಂದು ಅಪಾರ್ಟ್ಮೆಂಟ್ ಥರ ಕ್ಲಬ್ ಹೌಸೇ ಐತೆ. ಆ್ಯಂಡ್ ನಾನು ತೋರಿಸಿರೋ ವೀಡಿಯೋ ಕ್ಲಿಪ್ಪಲ್ಲಿ ಒಂದು 15% ಅಂತ ಅಂದ್ಕೊಳ್ಳಿ ಅಷ್ಟೇ. ಇನ್ನು ಮುಕ್ಕಾಲು ಭಾಗ ನಾನು ತೋರ್ಸೋಕ್ಕಾಗಿಲ್ಲ. ನಾವು ಒಂದು ಕಡೆ ಬಂದ್ಬಿಟ್ಟಿದ್ವಿ ಅದಕ್ಕೋಸ್ಕರ. ಸೊ ಬನ್ನಿ ಇವಾಗ ಹೋಗೋಣ. ಮೇಲ್ಗಡೆ ನೋಡಿ, ಇಲ್ಲೆಲ್ಲ ಇನ್ನೂ ರೆಡಿ ಮಾಡ್ತಾವ್ರೆ ಡೆಕೋರೇಷನ್ನು. ಒಳಗಡೆ ಹಾಲ್ ಇರೋದು, ಅಲ್ಲೇ ಡೆಕೋರೇಷನ್ ರೆಡಿ ಮಾಡ್ತಾವ್ರೆ. ಆ್ಯಂಡ್ ನಾನು ಇಲ್ಲೇ ಕೂತಿ ಚಿಲ್ ಮಾಡ್ತಾಯಿದ್ದೀನಿ, ನಮ್ಮ ಸ್ಟಾರ್ಟ್ ಆಗಿಲ್ಲ ಇವೆಂಟು ಅಂತ. ಸೊ ಬನ್ನಿ ಕುತ್ಕೊಂಡು ಆರಾಮಾಗಿ ರೆಸ್ಟ್ ಮಾಡೋಣ. ಗೈಸ್, ಹೊಸ ಅಪ್ಡೇಟ್ ಏನು ಅಂದರೆ ಈ ಇವೆಂಟ್ಗೆ ಪ್ರೆಸ್ ಅವರೆಲ್ಲ ಬರ್ತಾರಂತೆ. ಸೊ ಬನ್ನಿ, ಅವರು ಯಾವ್ಯಾವ ಪ್ರೆಸ್ ಬರ್ತಾರೆ ಎಲ್ಲ ತೋರಿಸ್ಕೊಡ್ತೀನಿ, ವೆಯ್ಟ್ ಮಾಡಿ. ಅಲ್ಲೂ ಕಾಣಿಸ್ತಾ ಇದ್ದೀನಿ ನಾನು, ಇಲ್ಲೂ ನಾನು ಕಾಣಿಸ್ತಾ ಇದ್ದೀನಿ. ಎಲ್ಲ ರೆಡಿ ಆಗಿದ್ದೀವಿ, ನಾವು ರೆಡಿ, ಪ್ರೆಸ್ ಅವರು ರೆಡಿ, ಎಲ್ಲ ರೆಡಿ ಆಗಿದ್ದೀವಿ. ಸರ್ಗೋಸ್ಕರ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ, ಅವ್ರು ಬಂದಮೇಲೆ ಹೆಂಗಿರುತ್ತೆ ತೋರಿಸ್ತೀನಿ ಅದನ್ನು. ಸ್ವಲ್ಪ ಕೆಳಗೆ ಮಾಡಿ. ಎಲ್ಲ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮೊದಲಿಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ನೋಡೋಕ್ಕೆ ಅಂತ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಹಳ ಖುಷಿ ನಿಮಗಾಗೆ ಈ ಒಂದು ಇವೆಂಟ್ ಆಗ್ತಾ ಇರೋದು. ಮೋರ್ ದೆನ್ ಎನಿಥಿಂಗ್, ಮೋಷನ್ ಪೋಸ್ಟರ್ ನೋಡಕ್ ರೆಡಿನಾ ಇಲ್ಲ? ಎಷ್ಟು ವೇಟ್ ಮಾಡ್ತಾ ಇದ್ದೀರಾ? ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ಬಟ್ ನಮ್ಮ ನಿರ್ಮಾಪಕರು ಇಲ್ಲ ಇದ್ದಾರೆ, ಜಯರಾಮ್ ಸರ್. ಡ್ಯೂ ಟು ರೀಸನ್ಸ್ ಬೇಸಿಕಲಿ ಈಗ ಸದ್ಯದಲ್ಲೇ ನಮ್ಮ ನಿರ್ದೇಶಕರು ಬರ್ತಾ ಇದ್ದಾರೆ, ಡೈರೆಕ್ಟರ್ಸ್ ಅವರು. ಸೊ ಮ್ಯಾಟರ್ ಇಷ್ಟೇ, ಯಾವುದೋ ಒಂದು ಕಾರಣಾಂತರಗಳಿಂದ ಇವತ್ತು ಅದನ್ನ ರಿಲೀಸ್ ಮಾಡೋಕ್ಕಾಗ್ತದಲ್ಲ ಮೋಷನ್ ಪೋಸ್ಟರ್. ಅದು ಟೆಕ್ನಿಕಲ್ ಗ್ಲಿಚ್ ಇರಬಹುದು, ಅಥವಾ ಹೇಳ್ಕೊಳಕ್ಕಾಗ್ದಿರೋ ಅಂತ ಒಂದು ಕಾರಣ ಆಗಿರ್ಬೋದು, ಅಹಿತಕರವಾದ ಒಂದು ವಿಷಯನೂ ಆಗಿರ್ಬೋದು. ಕರೆಕ್ಟಾ? ಏನೋ ಹೇಳೋದು ಬೇಡ, ಕನ್ಫ್ಯೂಷನ್ ಆಗೋದು ಬೇಡ. ಆದಷ್ಟು ಬೇಗ ಉಗ್ರವಾದ ಕಡೆಯಿಂದ ಯಾವ್ದಾದ್ರು ಒಂದು ಒಳ್ಳೆ ರೀತಿಯ ಒಂದು ನೀವೆಲ್ಲ ಹೀಗೆ ಖುಷಿಯಾಗಿ ಚೆನ್ನಾಗಿದೆ ಅಂತ ಹೇಳ್ತೀನಿ. ನಿರ್ದೇಶಕರಿಗೆ ಏನೋ ಮಾತಾಡಿದ್ರೆ ಅಣ್ಣ
ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ರೋಡಿಂಗ್ ಸ್ಟಾರ್ ಶ್ರೀಮುರಳಿ ಅಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಿಮ್ಮೆಲ್ಲರಷ್ಟೇ ಕಾತುರವಾಗಿ ನಾನು ಈ ಇವೆಂಟ್ ಕಾಯ್ತಾ ಇದ್ದೆ. ಈ ಇವೆಂಟಲ್ಲಿ ಪ್ಲೇ ಮಾಡಿ ನೋಡಬೇಕು ಅಂತಂದು ಅಣ್ಣ ಹೇಳಿದಾಗೆ ಅವರು ರೀಸನ್ ಇದೆ. ಆ ರೀಸನ್ ಕೇಳ್ತಾ ಇಲ್ಲ. ಆ ರೀಸನ್ನಿಂದಾಗಿ ನಾವು ಅದನ್ನು ಇವಾಗ ಆಲ್ರೆಡಿ ನೋಡಿರ್ಬೋದು, ಕರ್ನಾಟಕದಲ್ಲಿ ಎಲ್ಲಾರ್ಗೂ ಭಯ ಕೊಡಕ್ ಬಂದಿರೋ ಶಿವಲೀಲಾ ಈ ಮೂವಿ ಎತ್ತರ ಮಟ್ಟಕ್ಕೆ ಹೋಗ್ಬೇಕು, ಪ್ಯಾನ್ ಇಂಡಿಯಾ ಲೆವೆಲ್ ಹೋಗ್ಬೇಕು. ನನ್ ಮನ್ಸಾರ ಹೇಳ್ತಾ ಇದ್ದೀನಿ. ನಮ್ಮ ಬ್ರದರ್ ದಚ್ಚು ಬ್ರೋ, ವಾಲಿ ಬ್ರೋ, ಜಯರಾಮ್ ಸರ್, ನಮ್ಮ ಮದರ್ ಇಂಡಿಯಾ ಮಂಜಮ್ಮ ಎಲ್ಲ ಸೇರ್ಕೊಂಡು ದೊಡ್ಡದಾಗಿ ಒಂದ್ ಮೂವಿ ಮಾಡಿದ್ದಾರೆ. ಈ ಮೂವಿ ಏನಪ್ಪಾ ಅಂದ್ರೆ ಟ್ರಾನ್ಸ್ಜೆಂಡರ್ ಬಗ್ಗೆ ಎಷ್ಟು ಕಷ್ಟ ಇರುತ್ತೆ, ಯಾವ ಅಪ್ಪ ಅಮ್ಮ ಹೆಂಗೆ ಟ್ರೀಟ್ ಮಾಡ್ತಾರೆ ಆ ತರ ಇರುತ್ತೆ. ನಾನಂತೂ ನೋಡಿ ಕಣ್ಣೆಲ್ಲ ನೀರಾಗ್ಬಿಟ್ಟಿದೆ, ಮೆಂಟಲ್ ಆಗ್ಬಿಟ್ಟಿದೀನಿ. ನಾನೇ ಈ ತರ ಎಲ್ಲ ಕಂಡೀಷನ್ ಅಲ್ಲಿ ಇದ್ರೆ ಕೊಡ್ತಾ ಇರೋದೇ ಶಾಟ್ ಅಮ್ಮಾಲ್ ಅಂತ ಪ್ರತಿಯೊಬ್ಬರು ಕೈ ಮುಗ್ದಿ ಕೇಳ್ಕೊಂತೀನಿ. ಶಿವಲೀಲಾ ಮೂವಿಗೆ ಸಪೋರ್ಟ್ ಮಾಡಿ. ಕರ್ನಾಟಕದಲ್ಲಿ ನಂಬರ್ 1 ಪ್ಯಾನ್ ಇಂಡಿಯಾ ಲೆವೆಲ್ ಇಲ್ಲ ಸರ್. ಜನವರಿ 1 ರಿಲೀಸು, ಕಲಿತೆ ಹೋಗ್ಬಿಟ್ರಿ ನೋಡಿ. ಅವರು ಡೈರೆಕ್ಷನ್ ಸಖತ್ತಾಗಿರುತ್ತೆ. ಅಂದ್ರೆ ಮುರಳಿ ಬಾಸ್ ಅವರು ಡಿಫ್ರೆಂಟ್ ಕತೆ ಲೈಕ್ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಾರೆ. ಅವ್ರ ಸಿನಿಮಾಗಳಲ್ಲಿ ಒಂದು ಮೆಸೇಜ್ ಇರುತ್ತೆ, ಜನ ಕುಂದು ನೋಡಿದ್ರು ಒಂದೇನೋ ಒಂದು ಅರ್ಥ ಇರುತ್ತೆ. ಸೊ ಒಳ್ಳೆ ಆಕ್ಟ್ ಮಾಡ್ತಾರೆ. ಕನ್ನಡದ ಉಳಿವಿಗೆ ಮತ್ತು ಕನ್ನಡ ಸಿನಿಮಾ ಬೆಳವಣಿಗೆಗೆ ಮುರಳಿ ಬಾಸ್ ಕೂಡ ಒಂದು ಕಾರಣ ಅಂತ ಹೇಳ್ಬೋದು. ಆ ರೇಂಜ್ ಆಕ್ಟ್ ಮಾಡ್ತಾರೆ. ಒಳ್ಳೆ ಡ್ಯಾನ್ಸಿಂಗ್ ಮಾಡ್ತಾರೆ, ಮತ್ತೆ ಡೈಲಾಗ್ ಡೆಲಿವರಿ ಕೊಡ್ತಾರೆ. ಸೊ ಕರಾಬಾಗಿ ಡೆಲಿವರಿ ಕೊಡ್ತಾರೆ ಸರ್. ಅವ್ರು ಡೈಲಾಗ್ ಲಾಸ್ಟ್ ಈ ಡೆಲಿವರಿ ಕೊಡ್ತಾರಲ್ಲ, ಅದು ಮಾತ್ರ ಸಖತ್ತಾಗಿರುತ್ತೆ. ಅಂದ್ರೆ ಸಿನಿಮಾ ತಕ್ಕಂಗೆ ಅವ್ರ ಬಾಡಿನ ಒಂದು ಲೆವೆಲ್ಗೆ ಮೇಂಟೈನ್ ಮಾಡ್ತಾರೆ ಸರ್. ಸೂಪರ್ ಆಗಿದೆ ಸರ್. ಮತ್ತೆ ಅವರು ಸಿನಿಮಾದಲ್ಲಿ ಅಷ್ಟೇ ಹೀರೋಯಿನ್ ಎಲ್ಲ ಚೇಂಜಸ್ ಮಾಡ್ತಾರೆ, ರಿಪೀಟ್ ಮಾಡೋದಿಲ್ಲ. ಮತ್ತೆ ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ ರೀಮೇಕ್ ಸಿನಿಮಾಗಳಿಗೆ ಅವ್ರ ಆದ್ಯತೆ ಕೊಡೋದಿಲ್ಲ. ಇದು ಮಾತ್ರ ನನಗೆ ಲೈಕ್ ಆಯ್ತು ಸರ್. ಜೈ ರೋಹಿತ್ ಸ್ಟಾರ್ ಮುರಳಿ ಬಾಸ್, ಹ್ಯಾಪಿ ಬರ್ತಡೇ, ಹ್ಯಾಪಿ ಬರ್ತಡೇ, ಹ್ಯಾಪಿ ಬರ್ತಡೇ. ಶುಭಾಶಯಗಳು ರೋಹಿತ್ ಸ್ಟಾರ್ ಶ್ರೀಮುರಳಿ ಅಣ್ಣ. ಅಮ್ಮ ರೂಪಾನು ತಗೊಂತೀನಿ, ಆರ್ಮಿ ತರ ವಾರ್ ಮಾಡಕ್ಕೂ ರೆಡಿ ಆಗಿರ್ತೀನಿ. ಇವಾಗ ಅಣ್ಣಂದು ಹೊಸ ಮೂವಿ ಬರ್ತೈತೆ, ಗೆದ್ದು ಸೋತು ಗೆದ್ದು. ಅಣ್ಣ ಡೋಂಟ್ ವರಿ, ಒಂದೇ ಒಂದು ಗೆದ್ದೇ ಗೆಲ್ಲುವೆ, ಒಂದು ದಿನ ಗೆಲ್ಲಲೇಬೇಕು. ಒಳ್ಳೆತನ ಸೂಪರ್ ಸ್ಟಾರ್ ಅಣ್ಣ, ಒಳ್ಳೇದಾಗ್ಲಿ ಅಣ್ಣ. ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ. ಈವೆಂಟ್ ಎಲ್ಲ ಮುಗ್ದಿದೆ. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಬನ್ನಿ, ಮನೆಗೆ ಹೋಗಿಂತ ಮುಂಚೆ ಒಂದು ಕ್ರೇಜಿ ಥಿಂಗ್ ತೋರಿಸ್ತೀನಿ, ನೋಡ್ಕೊಂಬನ್ನಿ. ಇವಾಗ ಅಲ್ಲಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀನಿ. ಆ್ಯಂಡ್ ಮನೆಗೆ ಬಂದಮೇಲೆ ಇಲ್ಲಿ ನೋಡಿ ಯಾರವ್ರೆ, ನನ್ನ ತಮ್ಮ, ನಮ್ಮಮ್ಮ, ಇನ್ನೊಂದು ನನ್ನ ತಮ್ಮ ಹೋಮ್ವರ್ಕ್ ಹೇಳ್ಕೊಡ್ತವನೆ. ಆ್ಯಂಡ್ ಇವಾಗ ಏನು ಕೆಲಸ ಅಂದರೆ ನಾನು ಫಸ್ಟ್ ಹೋಗ್ಬಿಟ್ಟು ಫಸ್ಟ್ ಆರ್ಡ್ರ್ ಕಂಪ್ಲೀಟ್ ಮಾಡಿದೆ, ನಾನು ರೆಸಿನ್ ಆರ್ಡ್ದು ಅದು ಕೊಡೋಕೆ ಹೋಗಬೇಕು. ಸೊ ಬನ್ನಿ ಅದು ಕೊಟ್ಬಿಟ್ಟು ಬರೋಣ. ಆ್ಯಂಡ್ ನಮ್ಗೆ ಈವೆಂಟ್ ಹೆಂಗೆ ಸಿಕ್ತು ಅಂದರೆ, ನಮ್ಮ ಮಾಮನ ಕಡೆಯಿಂದ ನಮ್ಗೆ ಈವೆಂಟ್ ಬುಕ್ ಆಗಿದ್ದಾಗ ಶೂಟ್ ಇತ್ತು ಇವತ್ತು. ನಮ್ಮ ಮಾಮ ಕ್ಯಾಮ್ರಾ ಮಾಡ್ತಿದ್ರು, ನಾನು ಲೈವ್ ನೋಡ್ತಿದ್ದೆ ಯೂಟ್ಯೂಬಲ್ಲಿ. ಸೊ ನಿಮ್ಗೆ ಯಾರಿಗಾರು ಆ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಏನಿದ್ರು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ನನಗೆ ಮೆಸೇಜ್ ಹಾಕಿ DM ಮಾಡಿ, ನಾನು ನಿಮಗೆಲ್ಲ ಹೇಳ್ತೀನಿ. ನಮ್ಮ ಹತ್ರ ಎಲ್ಲ ಥರ ಇರುತ್ತೆ, ಕ್ಯಾಂಡಿಡೇಟು, ಫೋಟೋಗ್ರಫಿ ಎಲ್ಲ ಥರ ಮಾಡಿಕೊಡ್ತೀವಿ, ಯೂಟ್ಯೂಬ್ ಲೈವು ಮಾಡಿಕೊಡ್ತೀವಿ. ಸೊ ಬನ್ನಿ ಇವಾಗ ಹೋಗೋಣ ಕೊಟ್ಬಿಟ್ಟು ಬರೋಕ್ಕೆ.
ಈ ಚರ್ಚೆ ಗಮನಿಸಿದ್ರೆ ನಾಯಕತ್ವ ವಿಚಾರ ಹೈಕಮಾಂಡ್ ಮುಂದೆ ಇದೆ ಅನ್ನೋದು ಖಚಿತವಾಗಿದೆ. ಅಲ್ಲದೆ ಸಿದ್ದರಾಮಯ್ಯ ಮುಂದುವರಿಯುತ್ತಾರ ಅಥವಾ ಇನ್ಯಾರಿಗಾದರೂ ಅವಕಾಶ ಸಿಗುತ್ತದೆ ಎನ್ನುವ ನಿರ್ಧಾರವನ್ನಂತೂ ಹೈಕಮಾಂಡ್ ಘೋಷಿಸಲೇಬೇಕಾದ ಸ್ಥಿತಿ ಬಂದಿದೆ. ಮತ್ತು ವಿಧಾನಸಭೆ ಅಲ್ಲಿ ಹಾರ ಹಾಕೊಂಡಿದ್ವಲ್ಲ ಫೈನಲ್ ಚರ್ಚೆಯಾಗುವ ಸಾಧ್ಯತೆ ಇದೆ. ಮದುವೆದು ಹಾರ ಹೂವು ಬಿಸಾಕಿದ್ದೀರಾ, ಅದನ್ನ ತಗೊಂಡಿಲ್ಲ ಫೋಟೋ ಮಾಡಿಸಿ. ಹಾರ ಅದು ಪರ್ಮನೆಂಟ್ ಆಗಿ ಹಂಗೆ ಇರುತ್ತೆ ಹೂವು, ಮೆಮೊರಿ. ಸೂಪರ್ ಆಗಿದೆ. ಚೆನ್ನಾಗಿದೆಯಾ? ಎಕ್ಸ್ಟ್ರೀಮ್ ಆಗಿದೆ. ಯೂಸ್ ಮಾಡೋದು ಸೂಪರ್ ಆಗಿದೆ. ಈಗ ಹೂವು ಇದ್ರೆ ಇಷ್ಟನೇ ಇರ್ತಾ ಇರ್ಲಿಲ್ಲ, ಇದೀನ್ ಪರ್ಮನೆಂಟ್ ಆಗಿರ್ತದೆ ಹೂವು. ಪರ್ಮನೆಂಟ್ ಆಗಿ ಮೆಮೊರಿ ಇರ್ತದೆ. ಇದು ನಮ್ಮ ಮದುವೆದು ಅಂತ ಹೌದು, ಸೂಪರ್ ಆಗಿದೆ. ಚೆನ್ನಾಗಿದೆ. ಪ್ರೀ ವೆಡ್ಡಿಂಗ್ ಆಗಿದ್ದೇನೆ, ರಿಸೆಪ್ಷನ್ದು ಇದೆ, ಮದುವೆದು ಇದೆ. ಪಡ್ಪಾಪ ನೋಡಿ ಜಾಗ್ರತೆ ಬಿಟ್ಕೊಂಡು ಬೀರಲ್ಲ ಬಿಟ್ಕೊಂಡು ಸ್ಟ್ಯಾಂಡ್ ಕಳಿಸ್ತಾನೆ ಅದಕ್ಕೆ. ಅದು ಇವತ್ತು ನೆನ್ನೆ ಹೋಗಿ ಅವ್ರಿಗೆಲ್ಲ ಕೊಟ್ಟು ಬಂದ್ರೆ ಅದು ಲೇಟ್ ಆಯಿತು, ಮಲ್ಕೊಂಡ್ಬಿಟ್ಟಿದ್ವಿ. ತುಂಬ ಇಷ್ಟಪಟ್ಟರು ಗೈಸ್, ನಾವು ಮಾಡಿಕೊಟ್ಟಿರೋ ವರ್ಕ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂದರು. ಆ್ಯಂಡ್ ನಂಗೆ ಸ್ವಲ್ಪ ಖುಷಿ ಆಯಿತು. ಆ ಮೇಡಮ್ ಎಕ್ಸ್ಪ್ರೆಷನ್ ನೋಡಿ ಅವರೆಲ್ಲ ಹೇಳಿದ್ರು, ಸಕ್ಕತ್ತಾಗಿ ನಂಗೆ ಖುಷಿ ಆಯಿತು. ಆ್ಯಂಡ್ ನಿಮಗೂ ಹೇಳಿದ್ದು, ನಿಮಗೂ ಯಾರಿಗಾರು ಬೇಕು ಅಂದರೆ ನಂಗೆ ಕಮೆಂಟ್ ಹಾಕಿ. ಇನ್ಸ್ಟಾಗ್ರಾಮ್ ಐಡಿ ಇದೆ, ನಾವು ಮಾಡಿರೋ ಪ್ರೋಸೆಸ್ ಎಲ್ಲ ಇರುತ್ತೆ, ಅದರಲ್ಲಿ ಹೋಗಿ ನೋಡಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿ ಗಂಟ ನಾನು ನಿಮಗೆ ವೆಯ್ಟ್ ಮಾಡ್ತಿರ್ತೀನಿ, ನೀವು ನಮಗೆ ವೆಯ್ಟ್ ಮಾಡಿ. ಲವ್ ಯು, ಟೇಕ್ ಕೇರ್, ಬೈ ಬಾಯ್.